ಎಲ್ಲರಿಗೂ ಶುಭವನ್ನು ಕೋರುತ್ತಾ ನಾನು ಡಾಕ್ಟರ್ ವಸೀಂ ಪಟೇಲ್ ಕಲ್ಮಾರಿ ಗ್ರಾಮದಿಂದ ಬಂದಿರುವುದು. ನಾನಿವತ್ತು ನನ್ನ ಕಿರು ಪರಿಚಯ ನೀಡುವುದಕ್ಕೆ ಬಯಸುತ್ತೇನೆ. ಇದೇ ಥರ ನನ್ನ ಹೊಸ ಆಸ್ಪತ್ರೆ ಕ್ರಿಸೆಂಟ್ ಆಸ್ಪತ್ರೆ ಅಂತ ನಾವು ತೆರೆದಿದ್ದು, ಇದ್ರ ಬಗ್ಗೆ ನಾನು ಕಿರು ಪರಿಚಯ ಕೊಡಬೇಕಂತ ಈಗ ತಮ್ಮ ಮುಂದೆ ಬಂದಿದ್ದೀನಿ. ನಾನು ಡಾಕ್ಟರ್ ವಸೀಂ ಪಟೇಲ್. ನಾನು ಕಿಮ್ಸ್ ಹುಬ್ಬಳ್ಳಿಯಿಂದ MBBS ಮುಗಿಸಿದ್ದೀನಿ. ಅದಾದಮೇಲೆ ನಾನು 2019ರಲ್ಲಿ ನವೋದಯ ಮೆಡಿಕಲ್ ಕಾಲೇಜಿಂದ MD ಶ್ವಾಸಕೋಶ ರೋಗದ ಕೋರ್ಸ್ ನಾನು ಮಾಡಿದ್ದೀನಿ. ನಂದು MD ಇಲ್ಲಿ ನವೋದಯದಿಂದ ಮುಗಿಸಿದೆ. ನಾನು ಚೆಸ್ಟ್ ಫಿಸಿಷಿಯನ್ ಪಲ್ಮಾಲಜಿಸ್ಟ್ ಅಂತ ಹೇಳಿ. ಚೆಸ್ಟ್ ಫಿಸಿಷಿಯನ್ ಅಂದ್ರೆ ಲಂಗ್ ಸ್ಪೆಷಲಿಸ್ಟ್ ಅಂತಾನೂ ಹೇಳ್ಬೋದು. ಉಸಿರಾಟದ ತೊಂದರೆಗಳಿಗೆ ಸಂಬಂಧಪಟ್ಟ ಇದು ತಜ್ಞ ವಿದ್ಯೆ ಇರುತ್ತದೆ. ಚೆಸ್ಟ್ ಫಿಸಿಷಿಯನ್ ಲಂಗ್ ಸ್ಪೆಷಲಿಸ್ಟ್ ಅಂತ ನೀವು ಕೋವಿಡ್ ಕಾಲದಲ್ಲಿ ಬಹಳಷ್ಟು ಕೇಳಿರಬಹುದು. ಸೊ ಕೋವಿಡ್ ಏನ್ ಬಂದಿತ್ತು, ಅದು ಎಲ್ಲ ಲಂಗ್ಸ್ಗೆ ಎಫೆಕ್ಟ್ ಮಾಡ್ತಿತ್ತು. ಅವಾಗ ಎಲ್ಲರಿಗೆ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಸ್ವಲ್ಪ ಜಾಸ್ತಿ ಆಗಿತ್ತು. ಸೊ ಇದರಲ್ಲಿ ಏನಿದೆ, ಕೆಮ್ಮು, ದಮ್ಮು, ಕಫ ಮತ್ತೆ ಉಸಿರಾಟದ ತೊಂದರೆ ಯಾರಿಗೆ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು. ಫಾರ್ ಎಕ್ಸಾಂಪಲ್ ನ್ಯೂಮೋನಿಯಾ ಅಂತ ಕೇಳಿರಬಹುದು. ನ್ಯೂಮೋನಿಯಾ ಆಗಿದೆ. ನ್ಯೂಮೋನಿಯಾ ಅಂದ್ರೆ ಏನಾಗುತ್ತೆ? ನ್ಯೂಮೋನಿಯಾ ಅಂದ್ರೆ ಮನುಷ್ಯನ ಲಂಗ್ಸ್ಗೆ ಏನಿದೆ ಅಲ್ಲ, ಲಂಗ್ಸ್ಗೆ ಇನ್ಫೆಕ್ಷನ್ ಆಗುತ್ತೆ. ಸೊ ಇನ್ಫೆಕ್ಷನ್ ಟು ದ ಲಂಗ್ಸ್ ಇಸ್ ನಥಿಂಗ್ ಬಟ್ ನ್ಯೂಮೋನಿಯಾ ಅಂತ ಕರಿತೀವಿ. ಬೇರೆ ಬೇರೆ ತರ ನ್ಯೂಮೋನಿಯಾಗಳಿದ್ದಾವೆ. ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಅಂತ ಹೇಳ್ತೀವಿ, ವೈರಲ್ ನ್ಯೂಮೋನಿಯಾ ಅಂತ ಹೇಳ್ತೀವಿ. ಕೋವಿಡ್ನು ಕೂಡ ಒಂದು ನಮೂನೆಯ ವೈರಲ್ ನ್ಯೂಮೋನಿಯಾ ಆಗಿತ್ತು. ಇದೇ ತರ ಬೇರೆ ಇನ್ಫ್ಲುಯೆನ್ಸಾ ವೈರಸ್ ಅಂತ ಇದಾವೆ, ಮತ್ತೆ ಬೇರೆ ವೈರಸಸ್ ಇದಾವೆ. ಇದು H1N1 ಅಂತ ನೀವು ಕೇಳಿರಬಹುದು, ಹಂದಿ ಜ್ವರ ಅಂತ ಹೇಳ್ತಾರೆ. ಸಾರ್ಸ್ ವೈರಸ್, ಬಹಳಷ್ಟು ವೈರಸಸ್ಗಳು ಬರ್ತಿರ್ತವೆ. ವೈರಲ್ ನ್ಯೂಮೋನಿಯಾಸ್, ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾಸ್, ಫಂಗಲ್ ನ್ಯೂಮೋನಿಯಾಸ್ ಅಂತ ಹೇಳ್ತೀವಿ. ಇದೇ ತರ ಟ್ಯೂಬರ್ಕುಲರ್ ನ್ಯೂಮೋನಿಯಾ, ಇದೂ ಒಂಥರ ನ್ಯೂಮೋನಿಯಾನ, ಅಂದ್ರೆ ಲಂಗ್ಗೆ ಇನ್ಫೆಕ್ಷನ್ ಮಾಡುವುದು. TB ರೋಗ ಏನಿದೆ ಅಲ್ಲ, TB ರೋಗ ಮನುಷ್ಯನ ದೇಹದ ಯಾವುದೇ ಭಾಗಕ್ಕೆ ಎಫೆಕ್ಟ್ ಮಾಡಬಹುದು. ಬಟ್ ಮ್ಯಾಕ್ಸಿಮಮ್ ಏನಿದೆ, TB ಲಂಗ್ಸ್ಗೆ ಎಫೆಕ್ಟ್ ಮಾಡುತ್ತೆ. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ TB ಬಂದಿದೆ ಅಂತಂದ್ರೆ ಅವರು ಕೆಮ್ಮಿದರೆ ಅದರಲ್ಲಿ ಏನಿದೆ ಅಲ್ಲ, TBದು ಏನ್ ಜರ್ಮ್ಸ್ ಇದಾವೆ, TB ಬ್ಯಾಕ್ಟೀರಿಯಾ ಏನಿದೆ ಹೊರಗಡೆ ಗಾಳಿಯಲ್ಲಿ ಬಂದ್ಬಿಡುತ್ತೆ. ಅದು ಡ್ರಾಪ್ಲೆಟ್ ಫಾರ್ಮ್ ಅಲ್ಲಿ ಬರುತ್ತೆ ಅಲ್ಲ, ಡ್ರಾಪ್ಲೆಟ್ಸ್ ಏನ್ ಬರ್ತವೆ, ಅದರಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಅದೇ ಅವ್ರು ಏನಾದ್ರೆ ಕೆಮ್ಮುವಾಗ TB ರೋಗಿ ಏನಿದೆ, TB ರೋಗಿ ಯಾರ ಸ್ಫೂಟಮ್ ಅಲ್ಲಿ ಬ್ಯಾಕ್ಟೀರಿಯಾಸ್ ಇರ್ತವೆ, ಅವರು ಕೆಮ್ಮುವಾಗ ಅವರು ಬಟ್ಟೆ ಹಿಡ್ಕೊಂಡಿಲ್ಲ, ಅದೇ ತರ ಕೆಮ್ತಾ ಇದ್ರು. ಮತ್ತೆ ಅವ್ರ ಸಂಬಂಧದಲ್ಲಿ ಸಮೀಪ ಅವ್ರ ಜೊತೆ ಇರುವವರು ಅವರು ಕೂಡ ಮಾಸ್ಕ್ ಅಥವಾ ಏನಾದ್ರೂ ಬಟ್ಟೆ ಕಟ್ಕೊಂಡ್ಲಾರ್ದ ಇದ್ರು ಬಹಳ ಸಮಯಕ್ಕೆ ಅಂತಂದ್ರೆ ಅವರಿಗೆ ಆ ರೋಗ ಹರಡುವ ಚಾನ್ಸಸ್ ಇರ್ತವೆ. ಹಿಂಗಾಗಿ ಫಸ್ಟ್ ಪೋರ್ಟಲ್ ಆಫ್ ಎಂಟ್ರಿ ಮ್ಯಾಕ್ಸಿಮಮ್ ಲಂಗ್ಸ್ಗೆ ಇರುತ್ತೆ. ಸೊ ಲಂಗ್ಸ್ ಅಲ್ಲಿ ಏನ್ TB ಆಗುತ್ತೆ, ಇದು ಮ್ಯಾಕ್ಸಿಮಮ್. ಬೇರೆ ಕಡೆನೂ ಆಗ್ಬಹುದು TB ಮಿದುಳಲ್ಲೂ ಆಗುತ್ತೆ. ಮತ್ತೆ ಇದೇ ತರ ಲಿವರ್ ಅಲ್ಲಿ ಆಗುತ್ತೆ TB, ಸ್ಪ್ಲೀನ್ ಅಲ್ಲಿ ಆಗುತ್ತೆ, ಇಂಟೆಸ್ಟೈನ್ಸ್ ಅಲ್ಲಿನೂ ಆಗುತ್ತೆ. ಬಟ್ ಮ್ಯಾಕ್ಸಿಮಮ್ ಎಂಟ್ರಿ ಆಗುವುದು ಲಂಗ್ಸ್ ಇಂದ, ಉಸಿರಾಟದಿಂದನೇ ಎಂಟ್ರಿ ಆಗುತ್ತೆ. ಸೊ ಇದು ಏನ್ TB ರೋಗ ಇದೆ, ಇದಕ್ಕೂ ಕೂಡ ನಾನು ಸ್ಪೆಷಲಿಸ್ಟ್ ಆಗಿದ್ದೇನೆ. ಮತ್ತೆ ಇದೇ ತರ ನೀವು ಕೇಳಿರ್ಬಹುದು, ಲಂಗ್ಸ್ ಅಲ್ಲಿ ನೀರ್ ತುಂಬಿಕೊಂಡಿದೆ, ಎದೆಯಲ್ಲಿ ನೀರ್ ತುಂಬಿಕೊಂಡಿದೆ ಅಂತ ಕೇಳಿರ್ಬಹುದು. ಉಸಿರಾಟ ಜಾಸ್ತಿ ಆಗುತ್ತೆ, ಅಂದ್ರೆ ಆಯಾಸ ಆಗುತ್ತೆ. ಸೊ ಅವಾಗ ನೋಡಿದ್ರೆ ಎಕ್ಸ್ರೇ ಅಥವಾ CT ಸ್ಕ್ಯಾನ್ ಮಾಡಿ ನೋಡಿದ್ರೆ ಎದೆಯಲ್ಲಿ ನೀರ್ ತುಂಬಿದೆ ಅಂತ ನಾವು ಕೇಳಿರ್ಬಹುದು. ಸೊ ಪ್ಲೂರಲ್ ಅಸ್ಫಿಕ್ಸಿಯಾ ಅಂತೀವಿ. ಇದಕ್ಕೂ ಕೂಡ ನಾವು ಸ್ಪೆಷಲಿಸ್ಟ್ ಆಗಿದೆ. ಇದೇ ತರ ಬಹಳಷ್ಟು ಬೇರೆ ಆಕ್ಯುಪೇಷನಲ್ ಲಂಗ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಮನುಷ್ಯ ಒಬ್ಬ ಕೆಲಸ ಮಾಡೋ ಜಾಗದಲ್ಲಿ, ಅಲ್ಲಿ ಏನಾದ್ರೆ ಕೆಲಸ ಮಾಡೋ ಜಾಗದಲ್ಲಿ ಅಲ್ಲಿ ಪೊಲ್ಯೂಟೆಂಟ್ಸ್ ಇರ್ತವೆ ಅಥವಾ ಕೆಮಿಕಲ್ಸ್ ಇರ್ತವೆ. ಆ ಕೆಮಿಕಲ್ಸ್ ಇಂದ ಅಥವಾ ಡಸ್ಟ್ ಇರುತ್ತೆ, ಆ ಡಸ್ಟ್ ಇಂದ ಇರ್ಲಿ. ಫಾರ್ ಎಕ್ಸಾಂಪಲ್ ಕೋಲ್ ಫ್ಯಾಕ್ಟರಿಯಲ್ಲಿ ಯಾರನ್ನ ಕೆಲಸ ಮಾಡ್ತಾ ಇದ್ದಾರೆ, ಕೋಲ್ ಮೈನಿಂಗ್ ಅಲ್ಲಿ ಇದ್ದಾರೆ, ಅವರಿಗೆ ಕೋಲ್ ಡಸ್ಟ್ ಬರುತ್ತೆ. ಅಥವಾ ಕಾಟನ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾರೆ, ಕಾಟನ್ ಫ್ಯಾಕ್ಟರಿಯಲ್ಲಿ ಕಾಟನ್ ಡಸ್ಟ್ ಬರುತ್ತೆ. ಇದೇ ತರ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಸಿಮೆಂಟ್ ಡಸ್ಟ್ ಬರುತ್ತೆ. ಅದಕ್ಕೆ ಆಕ್ಚುಲಿ ಆಸ್ ಪರ್ ದ ರೂಲ್ಸ್ ಆಫ್ ಗವರ್ಮೆಂಟ್ ಅಂಡ್ ಆಸ್ ಪರ್ ದ ಪ್ರಿಕಾಷನ್ಸ್ ಏನ್ ಮಾಡ್ಬೇಕು, ಅದಕ್ಕೆ ಪ್ರಿಕಾಷನ್ಸ್ ತಗೋಬೇಕು. ಸ್ಪೆಷಲ್ ಮಾಸ್ಕ್ ಬರ್ತವೆ. ಆ ಕೆಲಸದಲ್ಲಿ ಯಾರು ಇರ್ತಾರೆ ಅವರು ಸ್ಪೆಷಲ್ ಮಾಸ್ಕ್ ಹಾಕೋಬೇಕು. ಈಗ ಹಾಕೊಂಡಿಲ್ಲ, ಆ ತರ ಮಾಸ್ಕ್ ಪ್ರಿಕಾಷನ್ ತಗೊಂಡಿಲ್ಲ ಅಂತಂದ್ರೆ
ಡಸ್ಟ್ ಏನಿದೆ ಅಲ್ಲ, ಆ ಕ್ವೈರೀಸ್ ಅಲ್ಲಿ ಕೆಲಸ ಮಾಡುವವರು ಅಥವಾ ಕೋಲ್ ಮೈನಿಂಗ್ ಅಲ್ಲಿ ಮತ್ತೆ ಬೇರೆ ಕೆಲಸಗಳಲ್ಲಿ ಕಾಟನ್ ಇಂಡಸ್ಟ್ರಿಯಲ್ಲಿ ಇರಲಿ ಬೇರೆ ಕಡೆ ಕೆಲಸ ಮಾಡುವವರು ಅಥವಾ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವವರು ಆ ಫ್ಯೂಮ್ಸ್ ಏನ್ ಬರ್ತವೆ ಅಥವಾ ಅದು ಏನು ಹೊಗೆ ಏನ್ ಬರುತ್ತೆ ಆ ಹೊಗೆಯಿಂದ ಏನು ಲಂಗ್ಸ್ ಅಲ್ಲಿ ಹೋಗಿ ಏನ್ ಡಿಪಾಸಿಟ್ ಆಗಿ ಅಲ್ಲಿ ಏನು ರೋಗ ಕಾಸ್ ಮಾಡುತ್ತೆ ಅದಕ್ಕೆ ನಾವು ಆಕ್ಯುಪೇಷನಲ್ ಲಂಗ್ ಡಿಸೀಸ್ ಅಂತ ಒಂದು ಕ್ಯಾಟಗರಿ ಕೊಡ್ತೀವಿ. ಸೊ ಆ ರೋಗಗಳಿಗೂ ಕೂಡ ನಾವು ಸ್ಪೆಷಲಿಸ್ಟ್ ನಾನು ಆಗಿದ್ದೇನೆ. ಸೊ ಇದೇ ತರ ಅಲರ್ಜಿ ರೋಗಗಳು ಬಹಳಷ್ಟು ಈಗ ಈಗ ಅಲರ್ಜಿ ಕಾಮನ್ ಇದೆ. ಅಲರ್ಜಿ ಏನಿದೆ ಅಲ್ಲ ಬಹಳ ಸ್ನೀಸಿಂಗ್ ಬಹಳ ಆಗುವುದು ಮತ್ತೆ ಯಾವುದೇ ಸ್ಮೆಲ್ಗೆ ಎಕ್ಸೆಸ್ ಸೆನ್ಸಿಟಿವಿಟಿ ಇರೋದು ಅಥವಾ ಕೋಲ್ಡ್ಗೆ ಸೆನ್ಸಿಟಿವಿಟಿ ಜಾಸ್ತಿ ಆಗಿರೋದು ಮತ್ತೆ ಅದರ್ಲಿಂದನೇ ಅಲರ್ಜಿಕ್ ರೈನೈಟಿಸ್ ಅಂತೀವಿ. ಅದರ್ಲಿಂದನೇ ಮತ್ತೆ ಎಫೆಕ್ಟ್ ಆಗಿ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತೀವಿ. ಬೇರೆ ಬೇರೆ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಬೇರೆ ಬೇರೆ ಹೊರಗಿನ ಫಂಗಸ್ ಕೂಡ ಅಲರ್ಜಿ ಆಗುವುದು. ಆ ತರ ಅಲರ್ಜಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಲಂಗ್ಸ್ಗೆ ಎಫೆಕ್ಟ್ ಆಗುವ ಅಲರ್ಜಿಕ್ ಡಿಸಾರ್ಡರ್ಸ್. ಸೊ ಇದೇ ತರ ಇವೆಲ್ಲ ಬಹಳಷ್ಟು ಇದೇ ತರ ನಾವು ಏನ್ ಹೇಳ್ತೀವಿ ಸಿಒಪಿಡಿ ಅಸ್ತಮಾ ಅಂತ ಹೇಳ್ತೀವಿ. ಅಸ್ತಮಾ ಏನಿದೆ ಇದನ್ನು ಒಂದು ಅಲರ್ಜಿಗೆ ಸಂಬಂಧಪಟ್ಟನೆ ಅಲರ್ಜಿ ಅಸ್ತಮಾ ಸಿಒಪಿಡಿ ಇವೆಲ್ಲ ಒನ್ ಆಫ್ಟರ್ ದಿ ಅನದರ್ ಸೀಕ್ವೆಲ್ ತರ. ಸೊ ಫಸ್ಟ್ ಪೇಷಂಟ್ಗೆ ಫಸ್ಟ್ ಅಲರ್ಜಿಯಿಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಅದು ಅಸ್ತಮಾ ಡೆವಲಪ್ ಆಗುವ ಚಾನ್ಸಸ್ ಜಾಸ್ತಿ ಆಗುತ್ತೆ. ಕೆಲವೊಬ್ಬರಿಗೆ ವಿತೌಟ್ ಅಲರ್ಜಿಕ್ ರೈನೈಟಿಸ್ ಡೈರೆಕ್ಟ್ಲಿ ಅಸ್ತಮಾನು ಇರುತ್ತೆ. ಇದಕ್ಕೆ ಬಹಳಷ್ಟು ಕಾರಣಗಳಿದಾವೆ. ನವಡೇಸ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಆರ್ ಒನ್ ರೀಸನ್ ಅಂಡ್ ದೇರ್ ಆರ್ ಸೋ ಮೆನಿ ಜೆನೆಟಿಕ್ ಅಂಡ್ ಏನ್ ಹೇಳ್ತಾರೆ ಒಳಗಡೆ ಜೆನೆಟಿಕ್ ರೀಸನ್ ಇದೆ, ಹೊರಗಡೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇದಾವೆ, ಬಹಳಷ್ಟು ಫ್ಯಾಕ್ಟರ್ಸ್ ಇದಾವೆ. ಇದರಿಂದ ಈಗ ನಾವು ಅಸ್ತಮಾ ಅಂತ ಕೇಳ್ತೀವಿ, ಬಹಳ ವರ್ಷಗಳಿಂದ ಕೇಳ್ತಾ ಇದೀವಿ. ಅಸ್ತಮಾ ರೋಗಕ್ಕೆ ಏನಿದೆ ಅದಕ್ಕೆ ಕರೆಕ್ಟ್ ಪರಿಹಾರ, ಕರೆಕ್ಟ್ ಡಯಾಗ್ನೋಸಿಸ್ ಆಗಿ ಅಸ್ತಮಾಗೆ ಕರೆಕ್ಟ್ ಡಯಾಗ್ನೋಸಿಸ್ ಆಗಿ ಕರೆಕ್ಟ್ ಟ್ರೀಟ್ಮೆಂಟ್ ಆಗಿದ್ರೆ ಅಸ್ತಮಾ ರೋಗ ಬಹಳಷ್ಟು ಮಟ್ಟಿಗೆ to the maximum extent it can be controlled and it can be kept under control and patient can be symptom free. To the maximum extent it can be tried and kept symptom free if it is treated properly. For a proper treatment, proper diagnosis and proper treatment ತಗೋಬೇಕು ಅಸ್ತಮಾಕ್ಕೆ. ನಾವು ಏನ್ ಹೇಳ್ತೀವಿ, ನಾವು ಕೇಳ್ತೀವಿ ಇನ್ಹೇಲರ್ ತಗೊಂಡ್ರೆ ಜನರು ಹೇಳ್ತಾರೆ ಇನ್ಹೇಲರ್ ತಗೋಬಾರ್ದು, ಅದು ಪಂಪ್ ಹೊಡ್ಕೊಂಡ್ರೆ ಇಲ್ಲ ಅದರದ್ದೇ ರೂಢಿ ಬೀಳುತ್ತೆ. ಇವೆಲ್ಲ ರಾಂಗ್ ಮಿಸ್ಕನ್ಸೆಪ್ಷನ್. ಇದೇ ತರ ಟಿಬಿ ಬಗ್ಗೆನೂ ಬಹಳಷ್ಟು ಟಿಬಿ ರೋಗ ಬಂದ್ರೆ ಹೋಗಂಗಿಲ್ಲ, ಇದನ್ನು ಮಿಸ್ಕನ್ಸೆಪ್ಷನ್. ಈ ತರ ಇಲ್ಲ. ಟಿಬಿ ಇಸ್ ಎ ಕ್ಯೂರಬಲ್ ಡಿಸೀಸ್. ಟಿಬಿ ರೋಗ ಇದು ಕ್ಯೂರ್ ಆಗುವ ರೋಗ ಇದೆ. ಗೌರ್ಮೆಂಟ್ ಇದಕ್ಕೆ ಬಹಳಷ್ಟು ರಿಸರ್ಚ್ ಮಾಡಿದೆ, ಬಹಳಷ್ಟು ರೊಕ್ಕ ಖರ್ಚು ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಫ್ರೀ ಟ್ರೀಟ್ಮೆಂಟ್ ಇಟ್ಟಿದ್ದಾರೆ. ಮತ್ತೆ ಇದೇ ತರ ಗೌರ್ಮೆಂಟ್ ಏನ್ ಮಾಡಿದೆ, ತಿಂಗಳಕ್ಕೆ ಗೌರ್ಮೆಂಟ್ ರೊಕ್ಕನು ಕೊಡ್ತಾ ಇದೆ ಫುಡ್ ಸಲುವಾಗಿ, ನ್ಯೂಟ್ರಿಷನ್ ಸಲುವಾಗಿ ಟಿಬಿ ರೋಗಿಗಳಿಗೆ. ಸೊ ಇದರ ಉಪಯೋಗ ಪಡೆದುಕೊಂಡು ಟಿಬಿದು ಟ್ರೀಟ್ಮೆಂಟ್, ಕರೆಕ್ಟ್ ಡಯಾಗ್ನೋಸಿಸ್, ಟೈಮ್ಲಿ ಡಯಾಗ್ನೋಸಿಸ್ ಆಗ್ಬೇಕು. ಯಾವ ಮನುಷ್ಯನಿಗೆ ಕೆಮ್ಮು 15 ದಿವಸಕ್ಕಿಂತ ಜಾಸ್ತಿ ಕೆಮ್ಮು ಇದೆ, ಕಫ ಬರ್ತಾ ಇದೆ ಅಂತಂದ್ರೆ ಅವರು ಇದಕ್ಕೆ ಸಿಂಪಲ್ ಒಂದು ಸ್ಪೂಟಮ್ ಎಕ್ಸಾಮಿನೇಷನ್, ನಾವೇನ್ ಕಫ ಬರುತ್ತೆ ಅದು ಕಫದು ಟಿಬಿ ನಾಟ್ ಅಂತ ಗೌರ್ಮೆಂಟ್ ಅಲ್ಲಿ ಫ್ರೀ ಅಲ್ಲಿ ಟ್ರೀಟ್ಮೆಂಟ್, ಇದು ಡಯಾಗ್ನೋಸ್ಟಿಕ್ ಟೆಸ್ಟ್ ಇದೆ. ತುಂಬಾ ಸಫಿಸ್ಟಿಕೇಟೆಡ್ ಟೆಸ್ಟ್ ಇದೆ, ಗೌರ್ಮೆಂಟ್ ಇದು ಫ್ರೀ ಆಗಿ ಪ್ರೊವೈಡ್ ಮಾಡ್ತಾ ಇದೆ. ನಾವು ಅದನ್ನ ಉಪಯೋಗಿಸ್ಕೊಂಡು ಟಿಬಿ ರೋಗದ ಡಯಾಗ್ನೋಸಿಸ್ ಮಾಡಿಸ್ಕೋಬೇಕು. ಮತ್ತೆ ಎಕ್ಸ್ರೇ ಇದೆ, ಎಕ್ಸ್ರೇ ಅಂಡ್ ಸಿಂಪಲ್ ಸ್ಪೂಟಮ್ ಟೆಸ್ಟ್ ಏನಿರಲ್ಲ ಕಫದ ಟೆಸ್ಟ್, ಇದರಿಂದ ಟಿಬಿ ರೋಗ ಡಯಾಗ್ನೋಸ್ ಆಗ್ಬಿಡುತ್ತೆ. ಡಯಾಗ್ನೋಸ್ ಆದ್ಮೇಲೆ ಇದಕ್ಕೆ ಗೌರ್ಮೆಂಟ್ ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ಇದೆ. ವಾಟೆವರ್ ಟ್ರೀಟ್ಮೆಂಟ್ ಇಟ್ ಎಕ್ಸಿಸ್ಟ್ ಇನ್ ಗೌರ್ಮೆಂಟ್ ಅಂಡ್ ಪ್ರೈವೇಟ್, ವಾಟೆವರ್ ಟಿಬಿ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಟಿಬಿ ಒಂದು ಕ್ಯೂರಬಲ್ ರೋಗ. ಟಿಬಿ ಬಂತು ಅಂದ್ರೆ ಕ್ಯೂರ್ ಆಗೋದಿಲ್ಲ ಅಂತ, ಕ್ಯೂರಬಲ್ ರೋಗ. ಅದಕ್ಕೆ ಏನ್ ಮಾಡ್ಬೇಕು, ನಾವು ಲಂಗ್ ಡ್ಯಾಮೇಜ್ ಆಗಿದ್ರೆ ಆದಷ್ಟು ಬೇಗ ನಾವು ಅದನ್ನ ಡಯಾಗ್ನೋಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. ಇದ್ರ ಬಗ್ಗೆನೂ ಯಾವುದೇ ಭಯ ಪಡುವುದು ಇಲ್ಲ, ಮತ್ತೆ ಇದ್ರ ಬಗ್ಗೆನೂ ಯಾವುದು ಮಿಸ್ಕನ್ಸೆಪ್ಷನ್ ಇಟ್ಕೊಳ್ಳೋದು ಏನು ಇಲ್ಲ. ಇದೇ ತರ ಅಸ್ತಮಾದಲ್ಲಿನೂ ಕೂಡ, ಅಸ್ತಮಾ is definitely it is a treatable, it is a controllable disease. ನಾವು ಅದನ್ನ ಅಸ್ತಮಾನ ಸರಿಯಾಗಿ ಇದು ಮಾಡ್ಕೊಂಡಿಲ್ಲ ಅಂತಂದ್ರೆ ಒಳಗಡೆ ಲಂಗ್ ಡ್ಯಾಮೇಜ್ ಹೋಗ್ತಾ ಇರುತ್ತೆ. ಇದೇ ತರ ಏನಾಗುತ್ತೆ, ವಯಸ್ಸು ಆಗ್ತಾ ಅದು ಬಹಳ ಸಿವಿಯರ್ ಫಾರ್ಮ್ ಅಲ್ಲಿ
ಕನ್ವರ್ಟ್ ಆಗುವ ಚಾನ್ಸಸ್ ಇರ್ತವೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಅಷ್ಟಮಾಗಿನೂ ಕೂಡ ಸರಿಯಾದ ಟ್ರೀಟ್ಮೆಂಟ್ ತಗೋಬೇಕು. ಇದೇ ತರ ಸ್ಮೋಕಿಂಗ್ ಇಂದ ಹಾಳು ಮಾಡ್ಕೊಂಡು ನಾವು ನಮ್ ಲಂಗ್ಸ್ ನಾವೇ ಡ್ಯಾಮೇಜ್ ಮಾಡ್ಕೊಂಡು, ಸ್ಮೋಕಿಂಗ್ ಎಫೆಕ್ಟ್ ಇಂದ ಏನ್ ಲಂಗ್ಸ್ ಗೆ ಡ್ಯಾಮೇಜ್ ಆಗುತ್ತೆ, ಅದರಿಂದ COPD ಅಂತೀವಿ, ಅದರಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ, ಅದರಿಂದ ಲಂಗ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಬಹಳ ಇರ್ತವೆ. ಸೊ ಅದಕ್ಕೂ ಕೂಡ ನಾವು ಫಸ್ಟ್ ಆಫ್ ಆಲ್ ಸ್ಮೋಕಿಂಗ್ ಅವಾಯ್ಡ್ ಮಾಡ್ಬೇಕು. ಅದಕ್ಕೆ ಬೇಕಂದ್ರೆ ಪ್ರಾಪರ್ ಕೌನ್ಸಿಲಿಂಗ್ ಅದು ತಗೋಬೇಕು ಡಾಕ್ಟರ್ ಕಡೆಯಿಂದ ಪ್ರಾಪರ್ ಕೌನ್ಸಿಲಿಂಗ್ ತಗೊಂಡು, ಅಥವಾ ಅದಕ್ಕೆ ಸಬ್ಸ್ಟಿಟ್ಯೂಟ್ ತಗೊಂಡು ಸ್ಮೋಕಿಂಗ್ ಬಿಡಬೇಕು. ಮತ್ತೆ ಸ್ಮೋಕಿಂಗ್ ಇಂದ ಇದುವರೆಗೆ ಆಗಿರುವ ಸ್ಮೋಕಿಂಗ್ ಇಂದ ಡ್ಯಾಮೇಜ್ ಏನಿದೆ ಅಲ್ಲ, ಅದಕ್ಕೆ ಹೆಂಗ ಟ್ರೀಟ್ ಮಾಡ್ಕೋಬೇಕು, ಅದಕ್ಕೆ ಅದು ಬ್ಯಾಡ್ ಪರಿಣಾಮ ಏನಿದೆ ಅದಕ್ಕೆ ಹೆಂಗ್ ನಾವು ಸರಿಪಡಿಸ್ಕೋಬೇಕು ಅನ್ನುವುದನ್ನು ಕೂಡ ನಾವು ಕನ್ಸಲ್ಟ್ ಮಾಡ್ಕೋಬೇಕು ಸ್ಮೋಕಿಂಗ್ ಎಫೆಕ್ಟ್ ಸಲುವಾಗಿ. ಸೊ ಇದೇ ತರ ಇವೆಲ್ಲ ರೋಗಗಳಿಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ರೋಗಗಳಿಗೆ ಡಯಾಗ್ನೋಸ್ ಮಾಡ್ಲಿಕ್ಕೆ ಬೇರೆ ಬೇರೆ ವಿಧಾನಗಳಿದ್ದಾವೆ. ನಾರ್ಮಲ್ ಆಗಿ ಅಂತಂದ್ರೆ ಎಕ್ಸ್ರೇ ಇದೆ, ಚೆಸ್ಟ್ ಎಕ್ಸ್ರೇ ಇದೆ, ಮತ್ತೆ ಇದೇ ತರ ಸ್ಪೂಟಮ್ ಎಕ್ಸಾಮಿನೇಷನ್ ಇದೆ ನಾವೇನಂತೀವಿ. ಮತ್ತೆ ಇದೇ ತರ ಸ್ಪೆಷಲೈಸ್ಡ್ ಕೆಲವೊಂದು ಡಯಾಗ್ನೋಸ್ಟಿಕ್ ಟೆಸ್ಟ್ ಗಳಿದಾವೆ. ಅದರಲ್ಲಿ ಒಂದು ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ. ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂದ್ರೆ ಅದು ಉಸಿರಾಟದ ಕೆಪಾಸಿಟಿ ಎಷ್ಟಿದೆ, ಅಸ್ತಮಾ ಪೇಷಂಟ್ಸ್, ದಮ್ಮಿನ ಕಾಯಿಲೆ ಯಾರಿಗೆ ಇರುತ್ತೆ ಅವರಿಗೆ ನಾವು ನೋಡ್ತೀವಿ ಉಸಿರಾಟ ಎಷ್ಟಿದೆ ಅಂತ. ಒಂದು ಪರೀಕ್ಷೆ ಬರುತ್ತೆ, ಅದು ಒಂದು PFT ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಅದರಲ್ಲಿ ಊದಿ ನಾವು ಚೆಕ್ ಮಾಡ್ತೀವಿ ಎಷ್ಟು ಕೆಪಾಸಿಟಿ ಇದೆ, ಎಷ್ಟು ಅಬ್ಸ್ಟ್ರಕ್ಷನ್ ಇದೆ, ಎಷ್ಟು ಇಲ್ಲ, ಅದು ರಿವರ್ಸಿಬಲ್ ಇದೆಯೋ ಅಥವಾ ಇರಿವರ್ಸಿಬಲ್ ಇದೆ, ಅದಕ್ಕೆ ಡಯಾಗ್ನೋಸ್ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಅದನ್ನ ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತೀವಿ. ಈಗಿನ ಕಾಲದಲ್ಲಿ ಬಹಳಷ್ಟು ಕಂಪನಿಗಳು ಕೆಲಸಕ್ಕೆ ತಗೊಳ್ಳೋಕ್ಕಿಂತ ಮುಂಚೆ ಎಲ್ಲಾ ಕ್ಯಾಂಡಿಡೇಟ್ಗೆ ಹೇಳ್ತಿರ್ತಾರೆ, PFT ಮಾಡಿಸ್ಕೊಂಡ್ ಬನ್ನಿ, ಪಲ್ಮನರಿ ಫಂಕ್ಷನ್ ಟೆಸ್ಟ್. ದೇ ವಾಂಟ್ ಟು ಸಿ, ನೋಡ್ಬೇಕು ವೆದರ್ ದ ಲಂಗ್ಸ್ ಆರ್ ಪ್ರಾಪರ್ಲಿ ಫಂಕ್ಷನಿಂಗ್ ಆರ್ ನಾಟ್ ಅಂತ ಹೇಳಿ. ಅಂದ್ರೆ ಏನಾದ್ರೇನ ಅಬ್ಸ್ಟ್ರಕ್ಷನ್ ಇದೆಯೋ ಅಥವಾ ಏನಾದ್ರೇನ ರಿಸ್ಟ್ರಿಕ್ಟಿವ್ ಡಿಸಾರ್ಡರ್ ಇದೆಯೋ ಅಂತ ನೋಡ್ಲಿಕ್ಕೆ ಅವರು PFT ಟೆಸ್ಟ್ ಗಳನ್ನ ಮಾಡಿಸ್ತಾರೆ. ಅದು ಈ ಸೌಲಭ್ಯ ಕೂಡ PFT ಸೌಲಭ್ಯ, ಪಲ್ಮನರಿ ಫಂಕ್ಷನ್ ಟೆಸ್ಟ್ ಸೌಲಭ್ಯ ಕೂಡ ನಮ್ಮ ಆಸ್ಪತ್ರೆ ಕ್ರಿಸೆಂಟ್ ಆಸ್ಪತ್ರೆಯಲ್ಲಿ ಇದೆ. ನಮ್ಮ ಆಸ್ಪತ್ರೆ ಕ್ರಿಸೆಂಟ್ ಆಸ್ಪತ್ರೆ ಇದು ರಾಯಚೂರು ನಗರದ ಹಳೆ ಶಶಿಮಲ್ ಟಾಕೀಸ್ ಅಂತ ಏನ್ ಹೇಳ್ತೀವಿ, ಜೈರಾಬಾದ್ ಸರ್ಕಲ್ ಇಂದ ಬಂದ್ರೆ ಶಶಿಮಲ್ ಟಾಕೀಸ್, ಪದ್ಮನಾಭ ಥಿಯೇಟರ್ ಅಂತೀವಿ, ಅದರ ಎದುರುಗಡೆನೆ ನಮ್ಮ ಆಸ್ಪತ್ರೆ ಇಲ್ಲಿ ಇದೆ. ನಮ್ಮ ಆಸ್ಪತ್ರೆ 24/7 ಓಪನ್ ಇರುತ್ತದೆ. ಈ ತರ ರೋಗಗಳಿಗೆ ಕೆಮ್ಮು, ದಮ್ಮು, ಜ್ವರ, ಮತ್ತೆ ನೆಗಡಿ, ಮತ್ತೆ ಇದೇ ತರ ಉಸಿರಾಟದ ತೊಂದರೆಗಳು, ಆಯಾಸ ಬಂದ್ರೆ ಇದಕ್ಕೆ ನಮ್ಮ ಹತ್ರ ಸೌಲಭ್ಯಗಳು ಇದ್ದೇವೆ. ಮತ್ತೆ ಇದೇ ತರ ಇನ್ನೊಂದು ಸ್ಪೆಷಲೈಸ್ಡ್ ಟೆಸ್ಟ್ ಏನಂದ್ರೆ ಸ್ಲೀಪ್ ಸ್ಟಡಿ ಅಂತ ಹೇಳ್ತೀವಿ. ಸ್ಲೀಪ್ ಡಿಸಾರ್ಡರ್ಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನವಡೇಸ್ ಲೈಫ್ ಸ್ಟೈಲ್ ಎಲ್ಲ ಕೆಟ್ಟು ಹೋಗಿರೋದ್ರಿಂದ ಒಬೆಸಿಟಿ ಬಹಳ ಕಾಮನ್ ಆಗ್ತಾ ಇದೆ. ಒಬೆಸಿಟಿಯಿಂದ ಏನಾಗ್ತಾ ಇದೆ, ಒಬೆಸಿಟಿಯಿಂದ ಮತ್ತೆ ಫ್ಯಾಟ್ ಡಿಪಾಸಿಟ್, ಮತ್ತೆ ಮಸ್ಕುಲರ್ ವೀಕ್ನೆಸ್ ಇಂದನೂ ಆಗ್ಲಿ ಅಥವಾ ಬೇರೆ ಕಾರಣಕ್ಕೂ, ಒಬೆಸಿಟಿ ಕಾರಣಕ್ಕೂ ಆಗ್ಲಿ ಏನಾಗ್ತಾ ಇದೆ, ಇದು ನಮ್ದು ಏನ್ ಟಂಗ್ ಇದೆ ಅಲ್ಲ, ನಾವು ಮಲ್ಕೊಂಡಿದಾಗ ಗೊರ್ಕೆ ಬರ್ತವೆ. ಗೊರ್ಕೆ ಯಾಕೆ ಬರ್ತದೆ ಅಂತಂದ್ರೆ ಇದು ಏನ್ ಟಂಗ್ ಇದೆ ಅಲ್ಲ ನಮ್ದು, ಉಸಿರಾಟದ ಏನು ನಾಳ ಇದೆ, ಉಸಿರಾಟದ ನಾಳದ ಮೇಲೆ ಟಂಗ್ ಹೋಗಿ ಇದು ಆಗುತ್ತೆ, ಕ್ಲೋಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಅವಾಗ ಇದು ಹಿಂಗ್ ಓಡ್ಕೊಳ್ಳೋದ್ರಿಂದ ಗೊರ್ಕೆಯ ಸೌಂಡ್ ಬರುತ್ತೆ. ಅದರಿಂದ ಏನ್ ಪರಿಣಾಮ, ಅದಕ್ಕೆ ಬಾಡಿಗೆ ಏನ್ ಎಫೆಕ್ಟ್ ಆಗುತ್ತೆ, ಬಾಡಿಗೆ ಏನಾಗುತ್ತೆ, ನಿದ್ದೆ ಸರಿ ಆಗೋದಿಲ್ಲ, ಮತ್ತೆ ಸರಿಯಾಗಿ ಉಸಿರಾಟ ಆಗಂಗಿಲ್ಲ. ಆ ತರ ಆಗಿದಾಗ ಸೊ ಒಳಗಡೆ ನಾವೇನ್ ಆಕ್ಸಿಜನ್ ತಗೋತೀವಿ, ಆ ಆಕ್ಸಿಜನ್ ಸರಿಯಾಗಿ ಒಳಗಡೆ ಹೋಗಲ್ಲ. ಮತ್ತೆ ಇದೇ ತರ ದೇಹದಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರಬೇಕು, ಆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಸರಿಯಾಗಿ ಬರಂಗಿಲ್ಲ. ಹಿಂಗಾಗಿ ಏನಾಗುತ್ತೆ, ಬ್ರೈನ್ಗೆ ರಾತ್ರಿ ಪೂರ್ತಿ ಆಕ್ಸಿಜನ್ ಸರಿಯಾಗಿ ಮುಟ್ಟಂಗಿಲ್ಲ, ಮತ್ತೆ ದೇಹದಿಂದ ಕಾರ್ಬನ್ ಡೈಆಕ್ಸೈಡ್ ಹೋಗಂಗಿಲ್ಲ. ಸೊ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ದೇಹದಲ್ಲಿ ಜಾಸ್ತಿ ಆಗ್ಬಿಡುತ್ತೆ. ಅಂತ ಮನುಷ್ಯನಿಗೆ ಬೆಳಿಗ್ಗೆ ಎದ್ದು ಕೂಡಲೇನೆ ಒಂದು ಮೊಬ್ಬು ತರ ಫೀಲ್ ಆಗುತ್ತೆ. ಅದ್ಯಾಕಾಗುತ್ತೆ ಅಂತಂದ್ರೆ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಜಾಸ್ತಿ ಆಗಿದೆ, ನಿದ್ದೆ ಸರಿಯಾಗಿಲ್ಲ. ಸೊ ಅಂಥವ್ರಿಗೆ ಸ್ಲೀಪ್ ಡಿಸಾರ್ಡರ್ಸ್ ಇದೆ ಇಲ್ಲ, ಸ್ಲೀಪ್ ಅಲ್ಲಿ ಏನಾದ್ರೆ ಎಫೆಕ್ಟ್ ಆಗ್ತಾ ಇದೆ ಏನಿಲ್ಲ, ಸ್ಲೀಪ್ ಅಲ್ಲಿ ಸರಿಯಾದ ಸ್ಲೀಪ್ ಆಗ್ತಾ ಇದೆ ಏನಿಲ್ಲ ಅಂತ ನಾವು ಒಂದು ಸ್ಲೀಪ್ ಸ್ಟಡಿ ಅಂತ ಮಾಡ್ತೀವಿ. ಈ ಸ್ಲೀಪ್ ಸ್ಟಡಿ ಸೌಲಭ್ಯ ಕೂಡ ನಮ್ಮ ಕ್ರಿಸೆಂಟ್ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಸೊ ಹಿಂಗಾಗಿ ಮತ್ತೆ ಟ್ರೀಟ್ಮೆಂಟ್ ಆಸ್ಪತ್ರೆ ಅಲ್ಲಿ ನಮ್ಮ ಹತ್ರ 24/7 ಓಪನ್ ಇರುತ್ತೆ ಆಸ್ಪತ್ರೆ. ಇಲ್ಲಿ ನಮ್ಮ ಹತ್ರ 5 ಬೆಡ್ಗಳು ಇದಾವೆ.
5 ಬೆಡ್ಗಳಲ್ಲಿ ಪ್ರತಿ ಬೆಡ್ಗೂ ಕೂಡ ಆಕ್ಸಿಜನ್ ಫೆಸಿಲಿಟಿ ಇದೆ ನಮ್ಮ ಹತ್ರ. ಮತ್ತೆ ನಮ್ಮ ಹತ್ರ ನೆಬುಲೈಸೇಷನ್ ಇರ್ಲಿ, ಮತ್ತೆ ನಮ್ಮ ಹತ್ರ NIV ಅಂತ ಹೇಳ್ತೀವಿ. ಯಾರ್ದು ಸ್ಯಾಚುರೇಷನ್ ಕಡಿಮೆ ಆಗ್ತಾ ಇದೆ ನ್ಯೂಮೋನಿಯಾಗಳಲ್ಲಿ, ಕೋವಿಡ್ ನಲ್ಲಿ ನಾವು ಕೇಳಿರ್ಬಹುದು, ಸ್ಯಾಚುರೇಷನ್ ಡ್ರಾಪ್ ಆಯ್ತು ಅಂತ, ಆಕ್ಸಿಜನ್ ಕಾನ್ಸಂಟ್ರೇಷನ್ ಡ್ರಾಪ್ ಆಯ್ತು ಅಂತ. ಈ ತರ ಪಲ್ಸ್ ಆಕ್ಸಿಮೀಟರ್ ಅಲ್ಲಿ ನಾವು ನೋಡ್ತೀವಿ, ಬಹಳಷ್ಟು ಸಲ ನೋಡಿದ್ವಿ. ಸೊ ಅದು ಸ್ಯಾಚುರೇಷನ್ ಯಾರಿಗೆ ಡ್ರಾಪ್ ಆಗ್ತಾ ಇದೆ ನ್ಯೂಮೋನಿಯಾದಲ್ಲಿ ಅಂತಂದ್ರೆ ಅಂಥವರಿಗೆ ಒಂದು ಮಿನಿ ವೆಂಟಿಲೇಟರ್ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾವು ಹೇಳಲಿಕ್ಕೆ ಕಾಮನ್ ಟರ್ಮ್ಸ್ ಅಲ್ಲಿ ಒಂದು ವೆಂಟಿಲೇಟರ್ ಇರುತ್ತೆ. ವೆಂಟಿಲೇಟರ್ ಸ್ಮಾಲ್ ವೆಂಟಿಲೇಟರ್ ಟೈಪ್ ಒಂದು ಇಟ್ ಇಸ್ ಎ ನಾನ್ ಇನ್ವೇಸಿವ್ ವೆಂಟಿಲೇಟರ್ ಅಂತೀವಿ. ಅಂದ್ರೆ ಅದಕ್ಕೆ ಹೊರಗಡೆಯಿಂದ ನಾವು ಹಚ್ತೀವಿ. ಇನ್ನೊಂದು ಇನ್ವೇಸಿವ್ ವೆಂಟಿಲೇಟರ್ ಅಂತ. ಇನ್ವೇಸಿವ್ ವೆಂಟಿಲೇಟರ್ ಅಂದ್ರೆ ಮನುಷ್ಯ ಜಾಸ್ತಿ ಸೀರಿಯಸ್ ಆಗಿದಾಗ ಅವಾಗ ಟ್ಯೂಬ್ ಹಚ್ಚಿ ಅವರ ಉಸಿರಾಟವನ್ನು ಸಪೋರ್ಟ್ ಮಾಡ್ತೇವೆ, ಮಷೀನ್ ಇಂದ ಅವರಿಗೆ ಉಸಿರಾಟ ನೀಡ್ತೀವಿ. ಅದನ್ನ ದ್ಯಾಟ್ ಈಸ್ ಕಾಲ್ಡ್ ಆಸ್ ಎ ಮೆಕ್ಯಾನಿಕಲ್ ವೆಂಟಿಲೇಷನ್. ಸೊ ನಮ್ಮ ಹತ್ರ ಥ್ಯಾಂಕ್ ಗಾಡ್ ವಿ ಹ್ಯಾವ್ ಬೋತ್ ನಾನ್ ಇನ್ವೇಸಿವ್ ವೆಂಟಿಲೇಟರ್ನು ಇದೆ, NIV ಇದೆ ನಮ್ಮ ಹತ್ರ, ಮತ್ತೆ ಮೆಕ್ಯಾನಿಕಲ್ ವೆಂಟಿಲೇಟರ್ನು ಕೂಡ, ವೆಂಟಿಲೇಟರ್ ಸೌಲಭ್ಯನೂ ಕೂಡ ನಮ್ಮ ಹತ್ರ ಇದೆ. ಡಿಫಿಬ್ರಿಲೇಟರ್ ಸೌಲಭ್ಯನೂ ನಮ್ಮ ಹತ್ರ ಇದೆ. ಸೊ ಹಿಂಗಾಗಿ ನಾನು ಕೊನೆಗೆ ತಮ್ಮ ಹತ್ರ ಹೇಳುವುದೇನಂತಂದ್ರೆ ಈ ಸೌಲಭ್ಯಗಳನ್ನು ತಾವು ಪಡೆಯಲು ನಾನು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.